ನಮ್ಮ ದೇಶದಲ್ಲಿ ಈಗ ಏನ್ ನಡೀತಾ ಇದೆ? ಅತ್ಯಾಚಾರ ಮತ್ತೆ ಕೊಲೆ ಅಪರಾಧಕ್ಕಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂತಹ ರಾಮ್ ರಹೀಮ್ಗೆ ಕೇವಲ 8 ವರ್ಷಗಳಲ್ಲಿ 18 ಬಾರಿ ಸೇರಿ ಒಟ್ಟು 435 ದಿನಗಳ ಪೆರೋಲ್ ಅನ್ನ ನೀಡೋದಕ್ಕೆ ಕಾನೂನಿನ ಯಾವ ನಿಯಮಗಳು ಅವಕಾಶ ಮಾಡಿಕೊಟ್ಟಿವೆ? ಭಾರತದ ಆಡಳಿತ ವ್ಯವಸ್ಥೆಯು ರಾಮ್ ರಹೀಮ್ನಂಥ ಗಂಭೀರ ಅಪರಾಧಿಗೆ ಪದೇ ಪದೇ ಪೆರೋಲ್ ಅನ್ನ ನೀಡ್ತಾ ಇರೋದು ಜಾಗತಿಕ ಮಟ್ಟದಲ್ಲಿ ಈ ದೇಶದ ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾವ ರೀತಿಯ ಸಂದೇಶವನ್ನ ರವಾನಿಸುತ್ತೆ? ಒಂದು ಕಡೆಗೆ ಹೀಗಾಗ್ತಾ ಇರುವಾಗ ಮತ್ತೊಂದು ಕಡೆಗೆ ನಮ್ಮ ಆರ್ಥಿಕತೆ ಹೇಗೆ ಹಳಿ ತಪ್ತಾ ಇದೆ? ಇಲ್ಲಿನ ಮಡಿಲ ಮೀಡಿಯಾಗಳು ಮತ್ತೆ IT ಸೆಲ್ ಹೇಳ್ತಾ ಇರೋದಕ್ಕೂ ಆರ್ಥಿಕ ವಾಸ್ತವಕ್ಕೂ ಎಷ್ಟು ದೊಡ್ಡ ಅಂತರ ಸೃಷ್ಟಿಯಾಗಿದೆ. ಜಾಗತಿಕ ಮಾರುಕಟ್ಟೆ ಶ್ರೇಯಾಂಕದಲ್ಲಿ ತೈವಾನ್ ದೇಶವು ಭಾರತವನ್ನ ಹಿಂದೆ ತಳ್ಳಿ ವಿಶ್ವದ 5ನೇ ಅತಿ ದೊಡ್ಡ ಷೇರು ಮಾರುಕಟ್ಟೆಯಾಗಿ ಹೊರಹೊಮ್ಮಿದ್ದು ಹೇಗೆ? ಜಾಗತಿಕವಾಗಿ ಕೃತಕ ಬುದ್ಧಿಮತ್ತೆ ಮತ್ತೆ ತಂತ್ರಜ್ಞಾನ ವಲಯವನ್ನು ನಿಯಂತ್ರಿಸ್ತಾ ಇರುವಂತಹ ತೈವಾನ್ನ TSMC ಕಂಪನಿಯ ಷೇರುಗಳು ಕೇವಲ ಒಂದೇ ವರ್ಷದಲ್ಲಿ ಎಷ್ಟು ಪ್ರಮಾಣದ ಏರಿಕೆಯನ್ನು ಕಂಡಿವೆ? ದಕ್ಷಿಣ ಕೊರಿಯಾದ ಸ್ಯಾಮ್ಸಂಗ್ ಕಂಪನಿಯ ಒಟ್ಟಾರೆ ಮಾರುಕಟ್ಟೆ ಬಂಡವಾಳವು ಭಾರತದ ರಿಲಯನ್ಸ್, SBI ಒಳಗೊಂಡಂತಹ ಟಾಪ್ 10 ಕಂಪನಿಗಳ ಒಟ್ಟು ಮೌಲ್ಯಕ್ಕಿಂತಾನು ಹೆಚ್ಚಿರೋದು ನಿಜಾನಾ? ಜಾಗತಿಕ AI ಉತ್ಕರ್ಷದ ಲಾಭವನ್ನು ಪಡೆದಂತಹ ಸ್ಯಾಮ್ಸಂಗ್ ಕಂಪನಿಯು ಈ ವರ್ಷ ತನ್ನ ಸೆಮಿಕಂಡಕ್ಟರ್ ವಿಭಾಗದ 78,000 ಉದ್ಯೋಗಿಗಳಿಗೆ ಒಟ್ಟು ಎಷ್ಟು ಶತಕೋಟಿ ಡಾಲರ್ ಮೊತ್ತದ ಬೋನಸ್ ಅನ್ನು ಘೋಷಣೆ ಮಾಡಿದೆ? ಆರ್ಥಿಕ ಶಕ್ತಿಯಾಗಿ ಬೆಳೆದಿರುವಂತಹ ನಾರ್ವೆಯ ಪಿಂಚಣಿ ನಿಧಿಯ ಒಟ್ಟು ಮೌಲ್ಯ ಎಷ್ಟು ಮತ್ತೆ ಇದು ಭಾರತದ ಒಟ್ಟು GDPಯ ಎಷ್ಟು ಭಾಗದಷ್ಟಿದೆ? ಈ ಬಗ್ಗೆನೇ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಗೆ ಏನ್ ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.